ಟಾಟಾ ಕಂಪೆನಿ ಉಂಟ, ಟಾಟಾ, ಅದರ ಓನರ್ ರತನ್ ಟಾಟಾ ಈಗಿಲ್ಲಲ್ಲ. ಅವರು ಜೀವಂತವಾಗಿರುವಾಗ ಅವರ ಜೀವನದಲ್ಲಿ ನಡೆದ ಒಂದು ಘಟನೆಯನ್ನು ಅವರು ಒಂದು ಕಡೆ ಹಂಚಿಕೊಂಡಿದ್ದಾರೆ. ಇದು ಯಾವುದೋ ಒಂದು ನ್ಯೂಸಿನಲ್ಲಿ ನಾನು ಕೇಳಿದ್ದೆ, ಒಬ್ಬರು ಹೇಳೋ ಸಂದೇಶವನ್ನು. ಅದು ಒಳ್ಳೆಯ ಸಂದೇಶವಾಗಿತ್ತು, ಮಾತ್ರ ಸತ್ಯ ಸಂದೇಶವಾಗಿತ್ತು. ಆ ಸಂದೇಶ ಅದೇನು ಅಂತೇಳಿದರೆ, ಅವರೆಲ್ಲರಿಗೂ ಒಳ್ಳೆಯದು ಮಾಡಿದರು, ನಿಸ್ವಾರ್ಥದಿಂದ ಸೇವೆ ಮಾಡಿದರು. ಆದರೆ ಅವರಿಗೆ ತೃಪ್ತಿ ಆಗಲಿಲ್ಲ ಅಂತೆ. ಎಷ್ಟೋ ಜನರಿಗೆ ಕೆಲಸ ಕೊಟ್ಟು ಎಲ್ಲವನ್ನು ಮನುಕುಲದ ಒಳಿತಿಗೆ ಬೇಕಾಗಿ ಅನೇಕ ರೀತಿಯ ಸೇವೆಯನ್ನು ಅವರು ಮಾಡಿ ಕೂಡ ಅವರಿಗೆ ತೃಪ್ತಿ ಆಗಲಿಲ್ಲ ಅವರ ಜೀವನದಲ್ಲಿ. ಏನೋ ಒಂದು ತೃಪ್ತಿ ಇಲ್ಲದ ಜೀವನ. ಇಷ್ಟು ಮಾಡಿದ್ರೂ ಯಾರಿಗೂ ಅರ್ಥ ಆಗೋದಿಲ್ಲಲ್ಲ. ಯಾಕೆಂದರೆ ಇವರು ನಿಸ್ವಾರ್ಥದಿಂದ ಮಾಡುವಾಗ ಆ ಕಡೆಯಿಂದ ಸ್ವಾರ್ಥ ಆಯಿತು, ಆ ಕಡೆಯಿಂದ ಸ್ವಾರ್ಥವೇ ಬಂತು. ಸ್ವಾರ್ಥ 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 ಬಂತು. ಇದು ಒಂದು ಒಳ್ಳೆಯ ಒಂದು ಮನುಷ್ಯನ ಉದಾಹರಣೆ ಅಂತ ಹೇಳೋದು ನಾನು, ಒಂದು ಸತ್ಯವಂತನ ಸ್ಥಿತಿ ಅಂತ ಹೇಳೋದು ನಾನು. ಇಂಥ ಗುಣಗಳೆಲ್ಲ ಬಹಳ ಹುಡುಕಿದ್ರೂ ಸಿಕ್ಕಲಿಕ್ಕಿಲ್ಲ, ಬಹಳ ಕಡಿಮೆ ಇಂಥ ಗುಣಗಳೆಲ್ಲ ಸಿಗೋದು. ಈ ರತನ್ ಟಾಟಾ ಅಂತವರ ಗುಣ ಸಿಗೋದು. ಆದ ಕಾರಣ ಅವರು ಅಂಥ ಒಂದು ದೇವತಾ ಪುರುಷರಾದರು ಅಂತ ಹೇಳೋದು. ನನಗೆ ತಿಳಿದ ಮಟ್ಟಿಗೆ ಒಂದು ದೇವತಾ ಪುರುಷ ಅಂತ ಹೇಳ್ಬೋದು. ಒಂದು ಎಷ್ಟೋ ಜನರಿಗೆ ಜೀವನಕ್ಕೆ ದಾರಿ ಆದ್ರಲ್ಲ, ಎಷ್ಟೋ ಕುಟುಂಬಕ್ಕೆ ಅವರು ದೇವರೇ ಅಲ್ವಾ, ಸರಿಯಾಗಿ ಆಲೋಚನೆ ಮಾಡಲಿಕ್ಕೆ ಹೋದರೆ. ಅವರಿಗೆ ಒಂದು ದಿನ ಹೀಗೆ ಗಾಡಿಯಲ್ಲಿ ಹೋಗುವಾಗ ಒಂದು ಅನಾಥಾಶ್ರಮ ಕಂಡಿತು. ಅನಾಥಾಶ್ರಮ, ಒಂದು ರಿಲ್ಯಾಕ್ಸ್ ಆಗುವಪ್ಪ, ಇದರೊಳಗೆ ಹೋಗುವ ಅಂತೇಳಿ ಅನಾಥಾಶ್ರಮದೊಳಗೆ ಹೋದ್ರು. ಅನಾಥಾಶ್ರಮದೊಳಗೆ ಹೋಗುವಾಗ ಇವರ ನೋಡೋ ಗೊತ್ತಾಯಿತು, ಇವರು ಬಂದಿದ್ದಾರೆ ಅಂತೇಳಿ. ಭಾಳ ಖುಷಿ ಆಯಿತು ಅವರಿಗೆ. ನೀವು ಇಷ್ಟು ದೂರ ಬಂದಕ್ಕೆ ತುಂಬ ಸಂತೋಷ. ನೀವು ಬಂದದ್ದು ಅಂದರೆ ಅದು ತುಂಬ ಸಂತೋಷವೇ ನಮಗೆ. ಯಾಕೆಂದರೆ ಇವರೆಲ್ಲ ಎಲ್ಲರಿಗೆ ಪರಿಚಯವಾದವರು. ಅದಕ್ಕೆ ಅವರು ಕೇಳಿದರು, ನನ್ನಿಂದ ಏನಾದ್ರು ಸೇವೆ ಮಾಡ್ಬೋದಾ ಇಲ್ಲಿ ಅಂತೇಳಿ. ಯಾರು? ರತನ್ ಟಾಟಾ. ನನ್ನಿಂದ ಏನಾದ್ರು ಇಲ್ಲಿ ಸೇವೆ ಮಾಡ್ಬೋದಾ? ಖಂಡಿತವಾಗಿ ಮಾಡ್ಬೋದು. ಏನು ಸೇವೆ ಮಾಡಬೇಕು ಅಂತ ಕೇಳಿದರೆ, ಅಷ್ಟು ದೊಡ್ಡ ವ್ಯಕ್ತಿ ನನ್ನಿಂದ ಏನಾದರೂ ಸೇವೆ ಮಾಡ್ಬೋದಾ, ನಾನು ಏನು ಸೇವೆ ಮಾಡಬೇಕು ಅಂತ ಕೇಳಿದೆ. ಆಗ ಅಲ್ಲಿದ್ದ ಮ್ಯಾನೇಜರ್, ಓನರ್ ಯಾರೋ ಬಂದು ಹೇಳಿದರು, ಏನು ಮಕ್ಕಳಿಗೆ ವೀಲ್ ಚೇರ್ ಇಲ್ಲ ಇಲ್ಲಿ, ಎಲ್ಲ ಅಂಗವಿಕಲರೆಲ್ಲ ಇದ್ದಾರೆ, ಅವರಿಗೆ ವೀಲ್ ಚೇರ್ ತರಬೇಕು, ಒಂದು 400 ವೀಲ್ ಚೇರ್ನ ಅವಶ್ಯಕತೆ ಇದೆ ಅಂತ. ಧಾರಾಳವಾಗಿ ಎಷ್ಟು ಬೇಕಾದರೆ ಕೊಡ್ತೇನೆ ಅಂತೇಳಿ. ಹಾಗೆ ಕೂಡಲೇ ವೀಲ್ ಚೇರ್ಗೆ ಆರ್ಡ್ರ್ ಮಾಡಿ ತಂದು ಮಕ್ಕಳಿಗೆ ವೀಲ್ ಚೇರ್ ಕೊಟ್ಟಾನೆ. ವೀಲ್ ಚೇರ್ ಕೊಡುವಾಗ ಮಕ್ಕಳ ಒಂದು ಸಂತೋಷ ನೋಡಿದವರು, ಆ ಮಕ್ಕಳ ಒಂದು ತೃಪ್ತಿಯನ್ನು ನೋಡಿದರು ಅವರು. ಆ ಮಕ್ಕಳ ತೃಪ್ತಿಯನ್ನು ನೋಡುವಾಗ ಒಂದು ಹೆಣ್ಣು ಮಗು ಆ ವೀಲ್ ಚೇರ್ನಲ್ಲಿ ಬಂದು 5 ನಿಮಿಷ ನನ್ನ ಮುಖ ನೋಡ್ತೀರಾ ಅಂತ ಹೇಳಿದೆ. 5 ನಿಮಿಷ ನನ್ನ ಮುಖ ನೋಡಿ. ಯಾಕೆ ಅಂತ ಕೇಳಿದ್ರಂತೇವರು. ಪ್ಯಾಂಟನ್ನು ಹಿಡಿದು, ಅವ್ರಿಗೆ ಗೊತ್ತಿಲ್ಲಲ್ಲ ಮಕ್ಕಳಿಗೆ ಇವರು ಅಷ್ಟು ದೊಡ್ಡ ವ್ಯಕ್ತಿ ಅಂತೇಳಿ. ಪ್ಯಾಂಟನ್ನು ಹೋಗಿ ಹಿಡಿದು ಗಟ್ಟಿ ಹಿಡ್ಕೊಂಡು ಅಂಕಲ್ 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 ಅಂತ ಹೇಳಿ ಒಂದು 5 ನಿಮಿಷ ನನ್ನ ಮುಖ ನೋಡಿ ಅಂತ ಹೇಳಿ. ಇವರು 5 ನಿಮಿಷ ಮುಖ ನೋಡಿದರು ರತನ್ ಟಾಟಾ. ಆಗ ಮಗು ಜೋರು ನಗಾಡಿಕೊಂಡು ಹೇಳ್ತಾನೆ, ಏನು ಗೊತ್ತುಂಟ, ನೀವು ಯಾವಾಗ ಸಾಯ್ತೀರಿ ಅಂತ ಗೊತ್ತಿಲ್ಲ, ನೀವು ಯಾವಾಗ ಸಾಯ್ತೀರಿ ಅಂತ ಗೊತ್ತಿಲ್ಲ, ನಾನು ಯಾವಾಗ ಸಾಯ್ತೀನಿ ಅಂತ ನನಗೆ ಗೊತ್ತಿಲ್ಲ, ಆದರೆ ಸ್ವರ್ಗದಲ್ಲಿ ನಾನು ನಿಮಗೆ ಸಿಗ್ತೇನೆ, ನೀವು ನನಗೆ ಸ್ವರ್ಗದಲ್ಲಿ ಸಿಗ್ತೀರಿ. ಆಗ ಈ ಮುಖ ಪರಿಚಯ ಇರಲಿ, ಅದಕ್ಕೆ ಬೇಕಾಗಿ ನಾನು 5 ನಿಮಿಷ ನಿಮ್ಮ ಮುಖವನ್ನು ನೋಡಬೇಕು ಅಂತ ಹೇಳಿದೆ. ಆಗ ರತನ್ ಟಾಟಾ ಹೇಳ್ತಾರೆ, ಇವತ್ತು ನನ್ನ ಜೀವನದಲ್ಲಿ ತೃಪ್ತಿ ಆಯಿತು ಅಂತೇಳಿ. ಇವತ್ತಿಗೆ ನನ್ನ ಜೀವನದಲ್ಲಿ ತೃಪ್ತಿ ಆಯಿತು, ನಾನೊಂದು ಹುಡುಕುವ ಒಂದು ಸತ್ಯ ಸ್ಥಿತಿ ಇವತ್ತು ನನಗೆ ಸಿಕ್ಕಿತ್ತಲ್ಲ ಅಂಥೇಳಿ ಸಂತೋಷ ಪಡ್ತಾರಂಥವ್ರು. ಇದೊಂದು ಒಳ್ಳೆಯ ಸ್ಥಿತಿ, ಇದು ಮನುಷ್ಯನ ಗುಣ ಇದು.
ಆದ ಕಾರಣ ಹೇಳೋದು, ದೇಶದಲ್ಲಿ ಎಷ್ಟೋ ಒಳ್ಳೊಳ್ಳೆ ವ್ಯಕ್ತಿಗಳು ಇದ್ದಾರೆ, ಕೋಟ್ಯಾಧಿಪತಿಯಲ್ಲಿ ಕೂಡ ಒಳ್ಳೆ ಮನಸ್ಥಿತಿ ಇದ್ದವರು ಇದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಅವರು ಮಾಡುವ ಸೇವೆಯನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ. ಇನ್ನು ಕೋಟ್ಯಾಧಿಪತಿಯಲ್ಲಿ ಅಹಂಕಾರಿಗಳು ಇರ್ತಾರೆ. ಅದು ಎಲ್ಲ ಕಡೆ ಇದ್ದದ್ದು, ಕೋಟ್ಯಾಧಿಪತಿಯಿಂದ ಹಿಡಿದದ್ದು ಬಡವನಲ್ಲಿ ಕೂಡ ಇರುವಂಥ ವಿಚಾರ ಇದು. ಯಾವುದು? 2 ಗುಣ, ಅಹಂಕಾರ. ಕಡು ಬಡವನಿಗೆ ಸಹ ಅಹಂಕಾರ ಇರ್ತದೆ, ಒಂದು ಭಿಕ್ಷುಕನಿಗೆ ಸಹ ಅಹಂಕಾರ ಇರ್ತದೆ. ಅಲ್ಲಿ ನಾವು ಅದನ್ನು ನೋಡಬಾರ್ದು, ಅಲ್ಲಿರುವ ಒಳ್ಳೆಯ ಗುಣಗಳನ್ನು ನೋಡಬೇಕು ಅಲ್ವಾ. ಆ ಒಳ್ಳೆಯ ಗುಣಕ್ಕೆ ಭಗವಂತ ಯಾವುದೋ ಒಂದು ರೀತಿಯಲ್ಲಿ ಒಂದು ವರವನ್ನು ಕೊಟ್ಟು ಬಿಡ್ತಾನೆ. ಈಗ ಅವರಿಗೆ ಸಿಕ್ಕಿದ ವರ ಇವತ್ತು ನಾವು ಮಾತಾಡೋದು, ಆಗ ಅವರ ಗುಣದಾನ ಇವತ್ತು ಮಾತಾಡಿಸಿದ್ದು. ಆಗ ಒಳ್ಳೆಯ ವ್ಯಕ್ತಿಯ ಗುಣ, ಒಂದು ಒಳ್ಳೆಯ ವ್ಯಕ್ತಿ ಆಗಿದ್ದರೆ, ಒಂದು ಸತ್ಯವಂತನಾಗಿದ್ದರೆ, ಅವ ಸತ್ತು ಹೋದರೂ ಮಾತಾಡ್ತಾರೆ ಅವನ ಬಗ್ಗೆ, ಅದೇ ಸತ್ಯ. ಆದ ಕಾರಣ ಅವರೊಂದು ಉದಾಹರಣೆ ಕೊಡಬೇಕಾಗಿ ಬಂತು. ಇದು ಜ್ಞಾನದಲ್ಲಿ ನೋಡಬೇಕು ಇದನ್ನು. ಆದ ಕಾರಣ ಹೇಳಿದರೆ ಒಳ್ಳೆಯ ಸಂದೇಶ, ಸತ್ಯ ಸಂದೇಶ ಇದು. ಯಾರೋ ಒಬ್ಬರು ಹೇಳಿದರು ಈ ಸಂದೇಶವನ್ನು, ಯಾರು ನನಗೆ ಸಹ ಗೊತ್ತಿಲ್ಲ, ಅವರು ಅರ್ಥ ಆಯ್ತಲ್ವ. ಅವರು ಹೇಳಿದ ವಿಚಾರ ಭಾಳ ಖುಷಿ ಆಯಿತು ನನಗೆ. ಅದನ್ನೊಂದು ನಿಮಗೆ ತಿಳಿಸುವ ಅಂತೇಳಿ, ಒಂದು ಒಳ್ಳೆಯ ಗುಣ ಏನಾಗ್ತದೆ ಅಂತೇಳಿ. ನೀವು ರಾಮನನ್ನು, ಕೃಷ್ಣನನ್ನು, ಅಲ್ಲ ಒಂದು ಗುರುಗಳನ್ನು ನೋಡಬೇಡಿ, ಒಂದು ಬಿಸ್ನೆಸ್ ಮ್ಯಾನಲ್ಲಿ ನೋಡಿ. ಅಲ್ಲ, ಒಂದು ಒಳ್ಳೆಯ ಗುಣ ಅಂದರೆ ಏನು ಅಂತೇಳಿ ಇದು ಪ್ರೆಸೆಂಟಿಗೆ ಕೊಡುವ ಒಂದು ಉದಾಹರಣೆ ಅಂತ ಹೇಳೋದು. ರಾಮನಲ್ಲೇ ಒಳ್ಳೆಯ ಗುಣ ಉಂಟು ಅಂತ ಹೇಳಬೇಡಿ, ಕೃಷ್ಣನಲ್ಲೇ ಒಳ್ಳೆಯ ಗುಣ ಅಂತ, ಅದು ಕಣ್ಣಿಗೆ ಕಾಣದ ವಿಚಾರ, ಇದು ಕಣ್ಣಿಗೆ ಕಂಡ ವಿಚಾರ. ಆದ ಕಾರಣ ಹೇಳಿದೆ ಅದೊಂದು ದೇವತಾ ಪುರುಷಪ್ಪ. ಅದೆಷ್ಟೋ ಕುಟುಂಬಗಳಿಗೆ ಅದು ದಾರಿದೀಪ ಆಗಿದೆ ಅಂತೇಳಿ. ಯಾವುದು? ಈ ರತನ್ ಟಾಟಾ ಅಲ್ವಾ, ಸತ್ಯ ಅಲ್ವಾ ಇದು? ಇವತ್ತು ನಮ್ಮ ಪರಮ ಭಕ್ತರು ಕೂಡ ಆ ಟಾಟಾ ಕಂಪನಿಯಲ್ಲಿ ಸೇವೆ ಮಾಡೋದು. ಇಷ್ಟಕ್ಕೆ ಒಬ್ಬರನ್ನು ಬಿಟ್ಟು ಹೋದ್ರಲ್ಲ ಆ ಕಂಪನಿಯಿಂದ, ಗುರುವಿನ ಸೇವೆ ಮಾಡು ಅಂತೇಳಿ. ಎಲ್ಲ ಇವತ್ತಿಗೆ ನಮ್ಮ ಇಲ್ಲಿ ಅಲ್ವಾ, ಒಬ್ಬರು CEO ಅಂತ ಒಬ್ಬರು ಇದ್ದರೆ, ಆ ನಂಜುಂಡಸ್ವಾಮಿ ಅಂತ ಇದ್ದರೆ, ಅವರ ಟಾಟಾ ಕಂಪನಿಗೆ ಸೇರಿದ್ದವರು. ಇಷ್ಟೇ ಹೇಳ್ಬೋದು, ಬೇರೆ ಅಂತ ಹೇಳಲಿಕ್ಕೆ ಸಾಧ್ಯ ಅಲ್ಲ. ಏನು ತಿಳಿದಿಟ್ಟುಕೊಳ್ಳಿ ಅಂತ ಹೇಳೋದು, ಒಳ್ಳೆಯ ಗುಣ ಏನು ಮಾಡ್ತದೆ ಅಂತ. ಆಗ ಗುರುಗಳು ಹೇಳೋದು ಇಷ್ಟೇ, ಇದೇ ದೊಡ್ಡ ಆಧ್ಯಾತ್ಮಿಕ, ಇದೇ ಮನುಷ್ಯ ಜನ್ಮದ ಸಾರ್ಥಕತೆ, ಆ ಒಳ್ಳೆಯ ಗುಣ, ಆ ಸತ್ಯದ ಸ್ಥಿತಿ. ಯಾರು ರತನ್ ಟಾಟಾ ಅಂತೇಳಿ ನಮಗೆ ಗೊತ್ತೇ ಇಲ್ಲ, ನೋಡಲೇ ಇಲ್ಲ ಅವರನ್ನು. ಟಿ ವಿಯಲ್ಲಿ ನೋಡಿದ್ದಲ್ಲದೆ, ನ್ಯೂಸ್ನಲ್ಲಿ ನೋಡಿದ್ದಲ್ಲದೆ, ಡೈರೆಕ್ಟ್ ನೋಡಲೇ ಇಲ್ಲ ಅವರನ್ನು. ಆದರೂ ಕೂಡ ಅವರಿಂದ ಈ ಪ್ರಪಂಚಕ್ಕೆ ಎಷ್ಟು ಸಂದೇಶ ಹೋಗ್ತಾ ಉಂಟು ನಮ್ಮ ಮೂಲಕ. ಆಗ ಅವರ ಜೀವನದ ಸತ್ಯದಾನಿ ಇದು ಮಾತಾಡಿಸುವುದು. ಅವರ ಜೀವನದ ಸತ್ಯದಾನಿ ಇದು ಮಾತಾಡಿಸುವುದು. ಇಷ್ಟೇ ಹೇಳಲಿಕ್ಕೆ ಸಾಧ್ಯ. ಹಾಗೆ ಒಳ್ಳೆಯ ಗುಣದಿಂದ ಜೀವನ ಮಾಡಲಿಕ್ಕೆ ಸಾಕು, ಅದೇ ದೊಡ್ಡ ವಿಚಾರ. ಅದರಿಂದ ದೊಡ್ಡ ವಿಷಯ ಇನ್ನು ಎಂಥದಿಲ್ಲ ಈ ಪ್ರಪಂಚದಲ್ಲಿ. ನಮಗೆ ತೃಪ್ತಿಯಾಗಬೇಕು ನಾವು ಮಾಡುವ ಸೇವೆಯಲ್ಲಿ, ಪ್ರತಿಯೊಂದು ಸೇವೆಯಲ್ಲಿ ನಮಗೆ ತೃಪ್ತಿಯಾಗಬೇಕು. ಭಗವಂತ ಕೊಟ್ಟ ಒಂದು ಸೇವೆ ಉಂಟು, ಆ ಸೇವೆಯಿಂದ ನಾವು ಹೊರಗೆ ಬರಬಾರ್ದು. ಆ ಸೇವೆಯಿಂದ ನಾವು ಹೊರಗೆ ಬಂದರೆ ನಮಗೆ ತೃಪ್ತಿಯೇ ಇಲ್ಲ. ನಾವಿಲ್ಲಿ ಭಗವಂತ ಕೊಟ್ಟದ್ದನ್ನು ನಾವು ಸ್ವೀಕಾರ ಮಾಡೋದಿಲ್ಲ. ಭಗವಂತ ಹೇಳಿದಂತೆ, ಏನು ಹೇಳಿದ ಗೊತ್ತುಂಟ? ಆ ಪರಮೇಶ್ವರ, ಜಗದೀಶ್ವರ, ಮಾದೇಶ್ವರ, ಶಿವಪ್ಪ ಆ ಒಂದು ಮಾತು ಹೇಳಿದಂತೆ. ಏನು ಗೊತ್ತಾ? ನಾನು ನಿನಗೆ ನೆರಳನ್ನು ಕೊಟ್ಟೆ, ನೀನು ಬಿಸಿಲು ಅಂತ ಹೇಳ್ತಾ ಇದ್ದಿ. ನಾನು ನಿನಗೆ ಹೃದಯದಲ್ಲೇ ಸ್ಥಳವನ್ನು ಕೊಟ್ಟೆ, ನೀನು ಭಾರ ಅಂತ ಹೇಳ್ತಾ ಇದ್ದಿ. ಇದಕ್ಕೆ ನಾನು ಏನು ಹೇಳೋದು ಅಂತ ಕೇಳ್ತಾನಂತ. ನಿನ್ನ ಅಜ್ಞಾನದಿಂದ, ನಿನ್ನ ಅಹಂಕಾರದಿಂದ ನೀನು ಹೀಗೆಲ್ಲ ಮಾಡ್ತಾ ಇರೋದಕ್ಕೆ ನೀನು ಅನುಭವಿಸ್ತು ಅಂತ ನಿನಗೆ ಗೊತ್ತಾಗಲಿಲ್ಲ. ನಾನು ನಿನಗೆ ಹೃದಯವನ್ನೇ ಕೊಟ್ಟೆ, ನೀನು ನನ್ನ ಹೃದಯವನ್ನೇ ಭಾರ ಅಂತ ಹೇಳ್ತಿ. ನಾನು ನಿನಗೆ ನೆರಳನ್ನೇ ಕೊಟ್ಟೆ, ಆ ನೆರಳನ್ನೇ ನೀನು ಬಿಸಿಲು ಅಂತ ಹೇಳ್ತಾ ಇದ್ದಿ. ಆಗ ನಾನು ಸುಮ್ಮನೆ ಹೀಗೆಲ್ಲ ಮಾಡ್ತಾ ಇಲ್ಲ, ಈ ರೀತಿ ಸುಮ್ಮನೆಲ್ಲ ಮಾಡ್ತಾಯಿಲ್ಲ, ಕಾರಣಕ್ಕಾಗಿಯೇ ಮಾಡ್ತಾ ಇದ್ದೇನೆ, ನಿನ್ನ ಒಳಿತಿಗಾಗಿಯೇ ಮಾಡ್ತಾ ಇದ್ದೇನೆ, ನಿನ್ನನ್ನು ಕಾಪಾಡ್ತಾನೇ ಇದ್ದೇನೆ. ಆದರೆ ನಿನಗೆ ಅರ್ಥ ಆಗೋದಿಲ್ಲ. ಒಂದು ವೇಳೆ ನಾನು ಬಿಸಿಲು ಕೊಡ್ತಾಯಿದ್ದರೆ ನೀನು ಇರ್ತಿದ್ದೀಯಾ?
ಒಂದು ವೇಳೆ ನನ್ನ ಹೃದಯದಲ್ಲಿ ನಿನಗೆ ಜಾಗ ಕೊಡದಿದ್ದರೆ ನೀನು ಇರ್ತಿದ್ಯಾ? ನೀನು ಇರಲಿಕ್ಕೇ ಇಲ್ಲ ಆಯ್ತಲ್ಲ. ಹಾಂ, ಎಷ್ಟು ಸತ್ಯವಾದ ಮಾತಲ್ಲ. ಇದು ನಮಗೆ ಅರ್ಥ ಆಗೋದಿಲ್ಲ ಅಲ್ಲ. ನಾವು ನಮ್ಮ ಅಜ್ಞಾನದಲ್ಲಿ, ನಮ್ಮ ಅಹಂಕಾರದಲ್ಲಿ, ನಮ್ಮ ಇದರಲ್ಲಿ ನಾವು ಸಾವಿರ ವಿಚಾರವನ್ನು ನಾವು ಮಾತಾಡ್ತೇವೆ. ಅದು ಸತ್ಯ ವಿಚಾರ ತಿಳಿಲಿಕ್ಕೆ ಹೋದರೆ ಮೌನಿ ಆಗ್ತಾನೆ, ಶಾಂತನಾಗ್ತಾನೆ. ಇಷ್ಟೇ ಹೇಳಲಿಕ್ಕೆ ಸಾಧ್ಯ. ಆದ ಕಾರಣ ಹೇಳುವುದು, ಈ ಪ್ರಪಂಚದಲ್ಲಿ ಒಳ್ಳೆಯ ಗುಣಕ್ಕೆ, ಸದ್ಗುಣಗಳಿಗೆ ಇರುವಷ್ಟು ಸತ್ಯ, ಶಕ್ತಿ, ಚೈತನ್ಯ, ಪವರ್ ಎಂತ ಬೇಕಾದರೆ ಹೇಳ್ಬೋದು, ಯಾವುದಕ್ಕೂ ಇಲ್ಲ. ಆದ ಕಾರಣ ಒಳ್ಳೆಯವರು ದೇವರಿಗೆ ಸಮಾನ. ಒಳ್ಳೆಯವರು ಅಂದರೆ ಅದು ಭಗವಂತನಿಗೆ ಸಮಾನ. ನಾವೇನು ಧ್ಯಾನ ಮಾಡಬೇಕು, ಯೋಗ ಮಾಡಬೇಕು, ತಪಸ್ಸು ಮಾಡಬೇಕು ಅಂತೇನಿಲ್ಲ. ಮನಸ್ಸನ್ನು ಶುದ್ಧದಲ್ಲಿಟ್ಟುಕೊಂಡ್ರೆ ಸಾಕು. ಆ ಒಳ್ಳೆಯ ಗುಣ ಬರಬೇಕು ಅಂದರೆ ಎಷ್ಟೋ ಜನ್ಮದ ಅರ್ಥಾಯ್ತಲ್ವ ಸಾಧನೆಗಳಿರ್ತದೆ. ಸುಮ್ಮನೆ ಆಗೋದಿಲ್ಲ. ಎಷ್ಟೋ ಜನ್ಮದಲ್ಲಿ ಗುರುಗಳ ಸೇವೆ ಮಾಡಿ ಆ ಕ್ಯಾರೆಕ್ಟರ್ ಬರೋದು, ಸುಮ್ಮನೆ ಬರೋದಿಲ್ಲ. ಒಂದು ಗುರುಗಳ ಹತ್ರ ಬಂದು ಒಬ್ಬರು ಕೂತ್ಕೊಳ್ತಾರೆ ಅಂದರೆ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಕಮರ್ಷಿಯಲ್ ಆದರೆ ವಿಷಯ ಬೇರೆ, ಹೇಗೋ ನಡೀತದೆ. ಸತ್ಯಸ್ಥಿತಿಯಲ್ಲಿರುವ ಒಂದು ಗುರುಗಳ ಹತ್ರ ಬಂದು ಒಬ್ಬರು ಸೇವೆ ಮಾಡ್ತಾರೆ ಅಂತೇಳಿದರೆ ಅದು ಜನ್ಮಕ್ಕೆ ಸಂಬಂಧಪಟ್ಟದ್ದಲ್ಲದೆ ಬೇರೆ ಯಾವುದೂ ಅಲ್ಲ. ಅದು ನೀವು ಬೇಡ ಅಂತ ಹೇಳಿದರೆ ಅದು ನಿಮ್ಮನ್ನು ಬಿಡೋದಿಲ್ಲ. ನೀವು ಬೇಡ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ಅದು ಬೇಡ ಅಂತ ಹೇಳಿದರೂ ಅದು ನಿಮ್ಮನ್ನು ಬಿಡೋದಿಲ್ಲ, ಪುನಃ ತಗೊಂಡೋಗಿ ಅಲ್ಲಿಗೆ ನಿಲ್ಲಿಸ್ತದೆ. ಇದು ಗುರುವಿನ ಸ್ಥಿತಿ. ಗುರು ಇಲ್ಲದೆ ಈ ಪ್ರಪಂಚ ಮುಂದುವರಲಿಕ್ಕೆ ಸಾಧ್ಯವಿಲ್ಲ. ಆದಿಯಿಂದ ಅಂತ್ಯದವರೆಗೂ ಗುರುವೇ ಇಲ್ಲಿ ಪಯಣ ಮಾಡಿಕೊಂಡು ಬಂದದ್ದು, ಗುರುವೇ ಇಲ್ಲಿ ದಾರಿ ತೋರಿಸಿದ್ದು, ಗುರುವೇ ಎಲ್ಲ ವಿಚಾರವನ್ನು ಹೇಳಿಕೊಟ್ಟದ್ದು, ಹೀಗೇ ಇರಬೇಕು ಅಂತೇಳಿ. ಆಗಿರುವಾಗ ಗುರು ಸೇವೆ ಎಂಬುದು ಅಷ್ಟು ಸುಲಭದಲ್ಲಿ ಸಿಗ್ತದೆ? ಸುಲಭದಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಗುರು ದರ್ಶನ ಎಂಬುದು ಅಷ್ಟು ಸುಲಭದಲ್ಲಿ ಆಗಲೂಬಾರದು. ಆದ ಕಾರಣ ಭಗವಂತನನ್ನು ಗರ್ಭಗುಡಿಯಲ್ಲಿ ಕತ್ತಲೆಯಲ್ಲಿ ಕೂತ್ಕೊಳಿಸಿದ್ರು. ಸತ್ಯದಲ್ಲಿ ನೋಡು, ದೂರದಿಂದ ನೋಡು ಅಂತೇಳಿ. ಅವ ಕಾಣ್ತಾನ ಇಲ್ವೋ ಅಂತ ಗೊತ್ತಿಲ್ಲ, ಒಂದು ಬೆಳಕಿನಲ್ಲಿ ನೋಡು, ಬೆಳಕಂತ ಜ್ಯೋತಿ ಇಟ್ಟು ಆ ಜ್ಯೋತಿಯಲ್ಲೇ ನೋಡು ಅವನನ್ನು. ಅವ ಕಂಡು ಕಾಣದಾಗಿರ್ಬೇಕು. ಅವನು ಗರ್ಭಗುಡಿ ಕಾನ್ಸೆಪ್ಟ್ ಹೇಳೋದು. ಆ ಜ್ಯೋತಿಯನ್ನಿರುವ ಕಾರಣ ಈಗೆಲ್ಲ ಲೈಟ್ ಗೀಟೆಲ್ಲ ಹಾಕಿ ಯಾವ ರೀತಿಯೆಲ್ಲ ಉಂಟು. ನಿಜ ಸ್ಥಿತಿ ಹೇಳುತ್ತೆ ನಾನು. ಅದನ್ನು ದಾಟಿದ ಸ್ಥಿತಿಯಲ್ಲಿರೋದು ಗುರು ಅಂತ ಹೇಳಿದೆ. ಆ ದೇವಸ್ಥಾನ ಕೊಟ್ಟದೇ ಗುರು, ಆ ಕಾನ್ಸೆಪ್ಟ್ ಹೇಳಿಕೊಟ್ಟದೇ ಗುರು, ಆ ಶಾಸ್ತ್ರವನ್ನು ಹೇಳಿಕೊಟ್ಟದೇ ಗುರು. ಆಗಿರುವಾಗ ಆ ಗುರು ಎಂಬ ಸ್ಥಿತಿಯ ದರ್ಶನ ಮಾಡಬೇಕಾದ್ರೆ, ಗುರು ಎಂಬ ಸ್ಥಿತಿಯ ಸೇವೆ ಮಾಡಬೇಕು ಅಂತ ಹೇಳಿದರೆ ಅದೆಷ್ಟು ಜನ್ಮದ ಪುಣ್ಯ ಇರಬೇಕು ಅಂತೇಳಿ ಸೇವೆ ಮಾಡೋನಿಗೆ ಗೊತ್ತಿರಬೇಕು. ಇಷ್ಟೇ ಹೇಳೋದು. ಸತ್ಯವನ್ನು ತಿಳಿದ ಗುರುದರ್ಶನ ಮಾಡಿದರೆ ಒಳ್ಳೆಯದು. ಇಲ್ಲ ಇದ್ದರೆ ಸ್ವಲ್ಪ ಅದು ಕಷ್ಟ. ಯಾವ ರೀತಿಯಲ್ಲಿ ಎಲ್ಲ ಬಂದು ಗುರು ದರ್ಶನ ಮಾಡಿಕೊಂಡು ಹೋದರೆ ಎಲ್ಲ ಆಗುವ ವಿಷಯ ಅಲ್ಲ, ಖಂಡಿತ ಅಲ್ಲ. ನನಗೆ ಅದು ಗೊತ್ತುಂಟು, ನನಗೆ ಇದು ಗೊತ್ತುಂಟು, ನಾನು ಹಳೆಯ ಭಕ್ತ, ನಾನು ಇಷ್ಟು ವರ್ಷದಿಂದ ಹಿಂದೆ ಇದ್ದೆ. ಇಷ್ಟು ವರ್ಷದಿಂದ ಹಿಂದೆ ಇದ್ದರೆ ಇಷ್ಟು ಸಮಯ ಎಲ್ಲಿ ಇದ್ದಿ ಅಂತ ಕೇಳಬೇಕು ಅಲ್ವಾ? 5 ವರ್ಷಕ್ಕೊಂದ್ಸಲ ಬಂದುಕೊಂಡು, 2 ವರ್ಷಕ್ಕೊಂದ್ಸಲ ಬಂದುಕೊಂಡು, 3 ವರ್ಷಕ್ಕೊಂದ್ಸಲ ಬಂದುಕೊಂಡು, 3 ವರ್ಷದಲ್ಲಿ ಬಿಡು, 1-2 ದಿನದಲ್ಲಿ ಇಲ್ಲಿ ಬದಲಾವಣೆ ಎಷ್ಟು ಆಗ್ತದೆ ಪ್ರಪಂಚದಲ್ಲಿ? ಒಂದು ದಿನದಲ್ಲೇ ಬದಲಾವಣೆ ಅದೆಷ್ಟು ಆಗ್ತದೆ? ನೀನು 1 ದಿನ ದೂರ ಆದರೆ ಉಂಟಲ್ಲ, 1 ವರ್ಷ ದೂರ ಆದ ಹಾಗೆ ಗುರುವಿಗೆ. ನೀನು 2 ದಿನ ದೂರ ಆದರೆ 2 ವರ್ಷ ದೂರ ಆದ ಹಾಗೆ. ಮತ್ತು ಯಾರೋ ನೀನು ನಂಗೆ ಗೊತ್ತಿಲ್ಲ, ಮತ್ತೆ ಬರೋದು ನೀನು ಹೊಸಬನಾಗಿ ಬಾ, ನೀನು ಯಾರಂತಲೇ ಗೊತ್ತಿರೋದಿಲ್ಲ. ಇಂಥ ಭಕ್ತರೆಲ್ಲ ಬರೋದು ಅಂತ ಹೇಳೋದು. ಇಂಥ ಭಕ್ತರೆಲ್ಲ ಅರ್ಥ ಮಾಡಿಕೊಡ್ಬೇಕು ಸತ್ಯವನ್ನು, ಗುರು ಅಂದರೆ ಏನು ಅಂತೇಳಿ. ಅರ್ಥ ಮಾಡಿಕೊಂಡ್ರೆ ಮಾತ್ರ ಅದಕ್ಕೆ ಸರಿಯಾದ ಸ್ಥಿತಿ ಅಂತ ಹೇಳೋದು. ಗೊತ್ತಾಯ್ತಾ? ಶುಭವಾಗಲಿ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.